ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಎಗ್ ಬಿರಿಯಾನಿ, ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥ ಎಗ್ ಬಿರಿಯಾನಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಬೇಕಾಗಿರೋ ಸಾಮಗ್ರಿಗಳು: ಹಸಿಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕಷ್ಟು ಇಟ್ಕೊಳ್ಳಿ, ಚಕ್ಕೆ, ಲವಂಗ, ಜೀರಿಗೆ, ಶುಂಠಿ 1 ಇಂಚು, ಸ್ವಲ್ಪ ಕಾಳುಮೆಣಸು, 2 ಬೆಳ್ಳುಳ್ಳಿ, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ. ಇಷ್ಟೇ ಬೇಕಾಗಿರೋದು ರುಬ್ಬೋದಕ್ಕೆ. ಮೊಟ್ಟೆನ ಬೇಯಿಸ್ಕೊಬೇಕಾದ್ರೆ ಸ್ವಲ್ಪ ಸಾಲ್ಟು ಮತ್ತು ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಮೊಟ್ಟೆ ಎಲ್ಲೂ ಸಿಪ್ಪೆ ಬಿಡಿಸ್ಬೇಕಾದ್ರೆ ನೀಟಾಗಿ ಬಿಡುತ್ತೆ, ಎಲ್ಲೂ ಒಡ್ಕೊಳ್ಳಲ್ಲ ಮತ್ತು ಸಾಫ್ಟಾಗಿರುತ್ತೆ ಮೊಟ್ಟೆ. ಇಷ್ಟನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ರುಬ್ಕೊಳ್ಳಿ. ಉಪ್ಪನ್ನ ಹಾಕ್ಕೊಳ್ಳೋ ಉದ್ದೇಶ ಇಷ್ಟೇ, ಮಸಾಲೆ ಡಾರ್ಕಾಗಿ ಬರುತ್ತೆ ಅಂತ ಅಷ್ಟೇ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಅಥವಾ ನೀರಿಲ್ದೇ ನುಣ್ಣಗೆ ರುಬ್ಕೊಬೇಕು. ನೋಡಿ, ಈ ಥರ ನುಣ್ಣಗೆ ರುಬ್ಕೊಬೇಕು. ಇವಾಗ ಒಂದು ಪಾತ್ರೆಗೆ ಎಣ್ಣೆ, ತುಪ್ಪ ಬೇಕಾದರೂ ಹಾಕ್ಕೊಬೋದು, ಬೆಣ್ಣೆ ಬೇಕಾದರೂ ಹಾಕ್ಕೊಬೋದು. ಎಣ್ಣೆ, ಇದು ಕಲ್ಲುವ ಮತ್ತು ಕಸ್ತೂರಿ ಮೇಥಿ ಸ್ಮೆಲ್ಲಂತೂ ನೆಕ್ಸ್ಟ್ ಲೆವೆಲ್, ಘಮ ಘಮ ಅಂತ ಇರುತ್ತೆ. ಇದನ್ನಂತೂ ಹಾಕ್ಕೊಳ್ಳೇಬೇಕು. ಇವಾಗ ಮಸಾಲೆ ಹಾಕ್ಕೊಂಡು 1-2 ನಿಮಿಷ ಅದು ಹಸಿ ಸ್ಮೆಲ್ ಹೋಗೋವರೆಗೆ ಈ ಥರ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಳ್ತಾನೆ ಇರಬೇಕು, ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂದರೆ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ಕೈ ಆಡಿಸ್ಕೊಂಡು ಇವಾಗ ಅದಕ್ಕೆ ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ನೀವು ಎಷ್ಟು ಹಾಕ್ಕೊಳ್ತೀರ ಅಷ್ಟರ ಮೇಲೆ ನೀರು ಹಾಕ್ಕೊಬೇಕು. ನಾನಿಲ್ಲಿ 2 ಗ್ಲಾಸು ಅಕ್ಕಿಗೆ 4 ಗ್ಲಾಸು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಅಕ್ಕಿಗೆ 2 ಗ್ಲಾಸ್ ಹಾಕ್ಕೊಂಡ್ರೆ 4 ಗ್ಲಾಸು ನೀರು ಹಾಕ್ಕೊಬೇಕು. ಚೆನ್ನಾಗಿ 1-2 ನಿಮಿಷ ಮಸಾಲೆ ಮತ್ತು ಅಕ್ಕಿನ ಮಿಕ್ಸ್ ಮಾಡಿಕೊಂಡು ಇವಾಗ ಉಪ್ಪನ್ನ ಹಾಕ್ಕೋಬೇಕು. ಇವಾಗಲೇ ಉಪ್ಪು ಹಾಕ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಅಕ್ಕಿ ಜೊತೆ ಹಿಡ್ಕೊಂಡು ಉಪ್ಪು ಹಿಡ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ 1-2 ನಿಮಿಷ ಈ ಥರ ಕೈ ಆಡಿಸ್ಕೊಂಡು ಇವಾಗ ನೀರನ್ನ ಹಾಕ್ಕೊಳ್ಳಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸು ನೀರು ಹಾಕ್ಕೊಂಡು 1 ಕುದಿ ಬರೋಗಂಟ ಬಿಡಿ. 1 ಕುದಿ ಚೆನ್ನಾಗಿ ಬಂದ ಮೇಲೇ ನೀವು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಬೇಕು. 1 ಕುದಿ ಚೆನ್ನಾಗಿ ಬರೋವರೆಗೆ ಬಿಟ್ಟು ಇವಾಗ ಮೊಟ್ಟೆನ ಹಾಕ್ಕೊಳ್ಳಿ. ನೀವು ಬೇಯಿಸಿರ್ತೀರಲ್ಲ ಮೊಟ್ಟೆ, ಎಷ್ಟು ಮೊಟ್ಟೆ ಬೇಯಿಸ್ಕೊಂಡಿರ್ತೀರ ಆ ಮೊಟ್ಟೆನ ಹಾಕ್ಕೊಂಡು ನೆಕ್ಸ್ಟು ಕೈ ಆಡಿಸ್ಬಾರ್ದು. ನೀವು ಈ ಥರ ಮೊಟ್ಟೆ ಹಾಕ್ಕೊಂಡು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ಕೊಬೇಕು. ಇದು 2 ವಿಸಲ್ ಬಂದರೆ ಎಗ್ ಬಿರಿಯಾನಿ ರೆಡಿ ಆಯಿತು. ಫೈನಲಿ ಎಗ್ ಬಿರಿಯಾನಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಟೇಸ್ಟಿಯಾಗಂತೂ ತುಂಬ ಚೆನ್ನಾಗಿರುತ್ತೆ. ಕಲ್ಲುವ ಹಾಕೋದು ಅದಕ್ಕೇ, ಅದು ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ. ಕಲ್ಲುವ ಫ್ಲೇವರ್ ಅಂತೂ ಸ್ವಲ್ಪ ತಳ ಕಚ್ಚಿದೆ, ಸೊ ಡೋಂಟ್ ವರಿ, ತಳ ಕಚ್ಚಿದ್ರೂ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಫೈನಲಿ ಎಗ್ ಬಿರಿಯಾನಿ ರೆಡಿ ಆಯಿತು. ಗೈಸ್, ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಬಿರಿಯಾನಿ ರೆಸಿಪಿ ಇದು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಾಚ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.